ಸಣ್ಣಳ್ಳಿ ಕಾಲೇಜ್ ನ್ಯೂ ಇಯರ್ ಇರೋದ್ರಿಂದ ಕಾರಣದಿಂದ ನಾವು ಇಲ್ಲಿ ಬೀಚಿಗೆ ಬಂದಿದ್ವಿ. ಸಖತ್ತಾಗೈತೆ ನೋಡೋಕ್ಕೆ ಎಲ್ಲ ಬ್ಯೂಟಿಫುಲ್ ಆಗೈತೆ. ಚೆನ್ನಾಗಿ ಆಡಿದ್ವಿ, ಭಾಳ ಹೊತ್ತು ಆಟ ಆಡಿದ್ವಿ. ಇನ್ನೂ ಇರಬೇಕು ಅನಿಸ್ತೈತೆ ಇಲ್ಲಿ. ನ್ಯೂ ಇಯರ್ ಇಲ್ಲೇ ಸಂಭರಿಸ್ಬೇಕು ಅಂತ ಇದ್ದೀವಿ. ಪ್ಲಾನ್ ಹಾಕೊಂಡೆ ಬಂದೆ. ನಮ್ಮ ಸರ್ಗಳು ಅಂದರೆ ಫುಲ್ಲು ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಸರ್ಗಳು, ನಮ್ಮ ಟೀಚರ್ಸು ಅಷ್ಟೇ ಕೇರ್ ಮಾಡಿದರು ನಮ್ಮನ್ನು. ಅವ್ರ ಜೊತೆಗೆ ಆಟ ಆಡಿದ್ವಿ ನಾವು. ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತೈತೆ. ಖುಷಿ ಆಗ್ತಿದೆ, ಯಾಕಂದರೆ ಉಡುಪಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫಸ್ಟ್ ಟೈಮ್. ಅದು ಸಖತ್ತಾಗೈತೆ, ಜಾಲಿ. ಆದರೂ ಮಲ್ಪೆ ಬೀಚು ಚೆನ್ನಾಗಿದೆ. ಈ ವರ್ಷ ನಾವು 2025 ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತಿದ್ದೀವಿ. ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಜಾಲಿ. ನಮಸ್ತೆ ಎಲ್ಲರಿಗೂ. ನಾವು ಇಲ್ಲಿ ಬೆಂಗಳೂರಿಂದ ಬಂದಿದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದು. ಆಲ್ಮೋಸ್ಟ್ 25-30 ಪೀಪಲ್ ಇದ್ದೀರಿ. ಈ ಸರಿ ಸೆಲೆಬ್ರೇಷನ್ ಚೆನ್ನಾಗಿ ಆಗ್ತಾಯಿದೆ. ಇವತ್ತು ಸಂಜೆ ತನಕ ಇದ್ದು ನೈಟಲ್ಲೇ ಕೇಕ್ ಕಟ್ಟಂಗೆಲ್ಲ ಮಾಡಿಬಿಟ್ಟು ಮತ್ತು ಬೆಳಗ್ಗೆ ಹೋಗೋಣ ಅಂತ. ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೆ ಈವ್ನಿಂಗ್ ಮೇಲೆ ಜನ ಎಲ್ಲ ಜಾಸ್ತಿನೂ ಆಗ್ತಾರೆ ಅನಿಸುತ್ತೆ. ಸೊ ಮಲ್ಪೆಯಲ್ಲಿ ಇಷ್ಟೇ,
ಅಲ್ಲೇ ಸ್ಟೇ ಮಾಡಬೇಕು. ಈಗಾಗಲೇ ರೂಮ್ ಮಾಡಿದ್ದೀರಿ ಆ್ಯಕ್ಚುಲಿ, ಡಬಲ್ ಟು ತ್ರಿಬಲ್ ರೇಟ್ ಕೊಟ್ಟಿದ್ದೀರಿ. ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಒಟ್ಟಿಗೆ ಬಂದಾಗ ಇಂಪಾರ್ಟೆಂಟ್ ಅಲ್ವಾ ಫ್ಯಾಮಿಲಿಗೆ ಟೈಮ್ ಕೊಡೋದು. ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀರಿ, ಸೊ ಅದಕ್ಕೆ ಅಟ್ಲೀಸ್ಟ್ ಎಂಡ್ ಆಫ್ ದಿ ಇಯರ್ ಆದರೂ ಅವ್ರಿಗೆ ಖುಷಿ ಇರಲಿ ಅಂತ. ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರಿಗೂ ಕ್ರಿಸ್ಮಸ್ ಹಾಲಿಡೇಸು. ಸೊ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್, ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾಪಿ ನ್ಯೂ ಇಯರ್, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಸರ್, ಹೇಳಿ ಸರ್. ಉಡುಪಿಗೆ ಬಂದಿದ್ದೀರಿ, ಹೌದು. ನ್ಯೂ ಇಯರ್ ಇಲ್ಲಿ ಸಂಭ್ರಮಿಸಬೇಕು ಅಂತಾನೆ ಹೇಗೆ? ಹೌದು ಸರ್, ನಾವು ನ್ಯೂ ಇಯರ್ ಸಂಭ್ರಮಿಸಬೇಕು ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸು 22 ಜನ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಹೋಮ್ ಸ್ಟೇ ಎಲ್ಲ ತುಂಬ ದುಪ್ಪಟ್ಟು ಮಾಡಿದ್ದಾರೆ. 5,000 ಲಾಸ್ಟ್ ಟೈಮ್ ಬಂದಾಗ, ಈಗ ನೋಡಿದ್ರೆ 10,000 ತೊಗೊತಾ ಇದ್ದಾರೆ. ಬಟ್ ಏನು ಮಾಡಲಿಕ್ಕಾಗಲ್ಲ, ಹೊಸ ವರ್ಷ ಅಲ್ವಾ, ದುಡ್ಡು ಮುಖ್ಯ ಅಲ್ಲ. ನಮ್ಮ ಫ್ಯಾಮಿಲಿ ಜೊತೆ ಮಾಡಬೇಕು. ನೋಡಿ, ಎಲ್ಲ ಎಂಜಾಯ್ ಮಾಡ್ತಾರೆ, ಮಕ್ಕಳು ಮರಿ ಎಲ್ಲ. ಪರವಾಗಿಲ್ಲ, ಸಂತೋಷ ಆಗಿದ್ದೀರಿ. ಹೇಗೆ? ಮಲ್ಪೆ ತುಂಬ ಚೆನ್ನಾಗಿದೆ, ಬಿಸಿಲು ತುಂಬ ಜಾಸ್ತಿ ಇದೆ. ಧರ್ಮಸ್ಥಳ ಎಲ್ಲ ಹೋಗಿದ್ದೆ, ಕೊನೆ ಲೈಟ್ ಮಾಡಿ ಇವತ್ತು ಸಂಜೆವರೆಗೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ. ಇವತ್ತು ಸಂಜೆ ಎಲ್ಲಿ ಇರ್ತೀರಿ? ಸಂಜೆ ಇಲ್ಲೇ ಇರ್ತೀರಿ, ಮಲ್ಪೆ ಬೀಚಲ್ಲಿ ಆಡಾಡ್ಕೊಂಡು ತಿನ್ಕೊಂಡು ಓಡಾಡಿಕೊಂಡು ಮಕ್ಕಳಿಗೆ ನೋಡಬೇಕು ಅಂತ ತುಂಬ ಆಸೆ. ಅದಕ್ಕೆ ಕರ್ಕೊಂಡ್ಬಂದಿದ್ದೀರಿ. ನಾಳೆ ಮುಂಜಾನೆ ದೇವಸ್ಥಾನ ಹೋಗ್ತೀರಿ, ಹೊರನಾಡು ಹೋಗ್ತೀರಿ, ಶೃಂಗೇರಿ ಹೋಗ್ತೀರಿ. ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ಹೊಸ ವರ್ಷದಲ್ಲಿ ಎಲ್ಲ ಚೆನ್ನಾಗಾಗಲಿ ಅಂತ ದೇವ್ರ ತಾಯಿ ಕೇಳ್ಕೊಂಡು, ತಂದೆ ತಾಯಿ ಚೆನ್ನಾಗಿರಲಿ, ಜನಗಳು ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಸಂತೋಷ. ವೆಂಕಟೇಶ್ ಅಂತ.